ಸ್ನೇಹಿತರೆ, ಭಾರತೀಯ ರಾಜಕೀಯದ ಆಧುನಿಕ ಚಾಣಕ್ಯ ಎಂದೇ ಗುರುತಿಸಲ್ಪಡುವ ಅಮಿತ್ ಶಾ ಅವರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇಂದು ದೇಶದ ಗೃಹ ಸಚಿವರಾಗಿರೋ ಇವರ ರಾಜಕೀಯ ಪಯಣ ಎಷ್ಟು ರೋಚಕವಾಗಿದೆಯೋ ಅಷ್ಟೇ ಕುತೂಹಲಕಾರಿಯಾಗಿರೋದು ಇವರ ಆರ್ಥಿಕ ಬೆಳವಣಿಗೆ. ಅಮಿತ್ ಶಾ ಅವರ ರಾಜಕೀಯ ಪ್ರವೇಶಕ್ಕೂ ಮುನ್ನ ಇವರ ವೃತ್ತಿ ಜೀವನ ಹೇಗಿತ್ತು, ಇವರು ತಮ್ಮ ಆರಂಭಿಕ ದಿನಗಳಲ್ಲಿ ಆಸ್ತಿ ಗಳಿಸಿದ್ದು ಹೇಗೆ, ಒಬ್ಬ ಸಾಮಾನ್ಯ ಸ್ಟಾಕ್ ಬ್ರೋಕರ್ ಆಗಿ ವೃತ್ತಿ ಜೀವನವನ್ನ ಆರಂಭಿಸಿದ ವ್ಯಕ್ತಿ ಇಂದು ದೇಶದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಮೇಲೆ ಇವರ ಒಟ್ಟು ಆಸ್ತಿ ಮತ್ತು ಸಂಪಾದನೆಯ ಮೂಲಗಳು ಏನು? ಸ್ನೇಹಿತರೆ, ಅಮಿತ್ ಶಾ ಅವರ ಆಸ್ತಿ ಸಂಪಾದನೆ, ಆದಾಯದ ಮೂಲಗಳು, ಇವರ ದಿನನಿತ್ಯದ ಸಂಪಾದನೆಯ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಈಗಿನ ಭಾರತದ ರಾಜಕೀಯ ಇತಿಹಾಸದಲ್ಲಿ ಆಧುನಿಕ ಚಾಣಕ್ಯ ಎಂದೇ ಗುರುತಿಸಲ್ಪಡುವ ಅನಿಲ್ ಚಂದ್ರ ಶಾ ಅವರ ಜೀವನ ಪ್ರಯಾಣವು ಕೇವಲ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇವರ ಹಿನ್ನೆಲೆಯು ಗುಜರಾತ್ನ ಶ್ರೀಮಂತ ವಾಣಿಜ್ಯ ಸಂಪ್ರದಾಯ, ಕೈಗಾರಿಕಾ ಉದ್ಯಮಶೀಲತೆ ಮತ್ತು ಹಣಕಾಸು ಮಾರುಕಟ್ಟೆಗಳ ಆಳವಾದ ತಿಳುವಳಿಕೆಗಳನ್ನು ಒಳಗೊಂಡಿದೆ. 1964 ಅಕ್ಟೋಬರ್ 22ರಂದು ಮುಂಬೈನಲ್ಲಿ ಜನಿಸಿದ ಅಮಿತ್ ಶಾ ಅವರು ಆರ್ಥಿಕವಾಗಿ ಸಬಲವಾಗಿದ್ದ ಕುಟುಂಬದಿಂದ ಬಂದವರು. ಇವರ ವೃತ್ತಿ ಜೀವನವು ಪಿವಿಸಿ ಪೈಪ್ಗಳ ತಯಾರಿಕೆಯಿಂದ ಪ್ರಾರಂಭವಾಗಿ ಷೇರು ಮಾರುಕಟ್ಟೆಯ ದಲ್ಲಾಳಿಯಾಗಿ ವಿಸ್ತರಿಸಿ ನಂತರ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನದ ಮೂಲಕ ಸಾರ್ವಜನಿಕ ಜೀವನದ ಉನ್ನತ ಹಂತಕ್ಕೇರ್ತು. ಸ್ನೇಹಿತರೆ, ಅಮಿತ್ ಶಾ ಅವರ ಪೂರ್ವಜರು ಗುಜರಾತ್ನ ಗಾಂಧಿನಗರ ಜಿಲ್ಲೆಯ ಒಂದು ಸಣ್ಣ ಸಂಸ್ಥಾನದೊಂದಿಗೆ ನಿಕಟ ಸಂಬಂಧವನ್ನ ಹೊಂದಿದ್ರು. ಇವರ ಮುತ್ತಜ್ಜ ಅಲ್ಲಿನ ಸಂಸ್ಥಾನದ ನಗರ ಸೇಠ್ ಅಂದ್ರೆ ನಗರದ ಪ್ರಮುಖ ವರ್ತಕ ಅಥವಾ ಮುಖ್ಯಸ್ಥ ಆಗಿದ್ರು. ಇದು ಆ ಕಾಲದ ಆಡಳಿತಾತ್ಮಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಗೌರವಾನ್ವಿತ ಸ್ಥಾನವಾಗಿತ್ತು. ಈ ಪರಂಪರೆಯು ಇವರ ಕುಟುಂಬಕ್ಕೆ ವ್ಯಾಪಾರ ಮತ್ತು ನಾಯಕತ್ವದ ಗುಣಗಳನ್ನ ಸ್ವಾಭಾವಿಕವಾಗಿ ಒದಗಿಸಿತು. ಅಮಿತ್ ಶಾ ಅವರ ತಂದೆ ಅನಿಲ್ ಚಂದ್ರ ಶಾ ಅವರು ಆ ಸಂಸ್ಥಾನದ ಯಶಸ್ವಿ ಪಿವಿಸಿ ಪೈಪ್ ವ್ಯವಹಾರವನ್ನ ನಡೆಸ್ತಾ ಇದ್ರು. ಇನ್ನು ಅಮಿತ್ ಶಾ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಅಲ್ಲೇ ಓದ್ತಾರೆ, ಅಂದ್ರೆ ಅವರ ಊರಿನಲ್ಲೇ ಓದ್ತಾರೆ. ಇವರು ತಮ್ಮ ಬಾಲ್ಯದಲ್ಲಿ ಗಾಯಕ್ವಾಡ್ ಸಂಸ್ಥಾನದ ವಿದ್ವಾಂಸರ ಮಾರ್ಗದರ್ಶನದಲ್ಲಿ ಭಾರತೀಯ ಮೌಲ್ಯ ಸಂಪ್ರದಾಯಗಳು, ಧರ್ಮ ಗ್ರಂಥಗಳು ಮತ್ತು ಐತಿಹಾಸಿಕ ಪುಸ್ತಕಗಳ ಅಭ್ಯಾಸ ಮಾಡಿದ್ರು. ನಂತರ ಉನ್ನತ ಶಿಕ್ಷಣಕ್ಕಾಗಿ ಇವರು ಅಹಮದಾಬಾದ್ಗೆ ಸ್ಥಳಾಂತರಗೊಂಡು ಅಲ್ಲಿ ಸಿಯು ಶಾ ಸೈನ್ಸ್ ಕಾಲೇಜಿನಲ್ಲಿ ಬಯೋಕೆಮಿಸ್ಟ್ರಿ ವಿಷಯದಲ್ಲಿ ಬಿಎಸ್ಸಿ ಪದವಿಯನ್ನ ಪಡೆದುಕೊಳ್ತಾರೆ. ಕಾಲೇಜು ದಿನಗಳಲ್ಲಿಯೇ ಇವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎಬಿವಿಪಿ ಮೂಲಕ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು. ಇದು ಇವರ ಮುಂದಿನ ರಾಜಕೀಯ ಜೀವನಕ್ಕೆ ಅಡಿಪಾಯವಾಯಿತು. ಇನ್ನು ರಾಜಕೀಯಕ್ಕೆ ಬರುವ ಮೊದಲು ಅಮಿತ್ ಶಾ ಅವರು ಬಹುಮುಖಿ ವೃತ್ತಿ ಜೀವನವನ್ನ ಹೊಂದಿದ್ರು. ತಮ್ಮ ಪದವಿ ಶಿಕ್ಷಣ ಮುಗಿದ ನಂತರ ಅಮಿತ್ ಶಾ ಅವರು ತಮ್ಮ ತಂದೆಯ ಪಿವಿಸಿ ಪೈಪ್ ವ್ಯವಹಾರದಲ್ಲಿ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾರೆ. ಈ ಅವಧಿಯಲ್ಲಿ ಇವರು ಕೈಗಾರಿಕಾ ಉತ್ಪಾದನೆ, ಮಾರುಕಟ್ಟೆ ನಿರ್ವಹಣೆ ಮತ್ತು ಸರಬರಾಜು ಸರಪಳಿಯ ಬಗ್ಗೆ ಪ್ರಾಯೋಗಿಕ ಶಿಕ್ಷಣವನ್ನ ಪಡೆದುಕೊಂಡ್ರು. 1980ರ ದಶಕದಲ್ಲಿ ಗುಜರಾತ್ನಲ್ಲಿ ಕೃಷಿ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯು ವೇಗವನ್ನ ಪಡೆದುಕೊಳ್ತಿದ್ದಾಗ ಪಿವಿಸಿ ಪೈಪ್ಗಳ ಬೇಡಿಕೆಯು ಇವರ ಕುಟುಂಬದ ವ್ಯಾಪಾರಕ್ಕೆ ಉತ್ತಮ ಲಾಭವನ್ನ ತಂದುಕೊಡ್ತು. ಇವರು ರಾಜಕೀಯದಲ್ಲಿ ಆಕ್ಟಿವ್ ಆದ ನಂತರವೂ ಕೆಲವು ವರ್ಷಗಳ ಕಾಲ ಈ ವ್ಯವಹಾರದೊಂದಿಗೆ ಸಂಪರ್ಕವನ್ನ ಹೊಂದಿದ್ರು. ಪಿವಿಸಿ ವ್ಯವಹಾರದ ಜೊತೆಗೆ ಅಮಿತ್ ಶಾ ಅವರು ಅಹಮದಾಬಾದ್ನಲ್ಲಿ ಷೇರು ಮಾರುಕಟ್ಟೆ ದಲ್ಲಾಳಿಯಾಗಿ ಕೆಲಸವನ್ನ ಮಾಡ್ತಾರೆ. ಈ ವೃತ್ತಿಯು ಇವರಿಗೆ ಭಾರತೀಯ ಆರ್ಥಿಕ ವ್ಯವಸ್ಥೆ, ಕಂಪನಿಗಳ ಆರ್ಥಿಕ ಸ್ಥಿತಿಗತಿಗಳು ಮತ್ತು ಬಂಡವಾಳ ಹೂಡಿಕೆಯ ತಂತ್ರಗಳ ಬಗ್ಗೆ ಸೂಕ್ಷ್ಮ ಅರಿವು ಮೂಡಿಸಿತು. ಷೇರು ಮಾರುಕಟ್ಟೆಯಲ್ಲಿನ ಇವರ ಅನುಭವವು ಇವರ ವೈಯಕ್ತಿಕ ಹೂಡಿಕೆಯ ಪೋರ್ಟ್ಫೋಲಿಯೋದಲ್ಲಿ ಇಂದಿಗೂ ಪ್ರತಿಫಲಿಸುತ್ತಿದೆ. ಅಲ್ಲಿ ಇವರು ವೈವಿಧ್ಯಮಯ ಕಂಪನಿಗಳಲ್ಲಿ ಹೂಡಿಕೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಅಮಿತ್ ಶಾ ಅವರ ವೃತ್ತಿ ಜೀವನದ ಅತ್ಯಂತ ಗಮನಾರ್ಹ ಸಾಧನೆ ಅಂದರೆ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದ ಪುನಶ್ಚೇತನದ 2000ನೇ ಇಸವಿಯಲ್ಲಿ ಇವರು ಅಹಮದಾಬಾದ್ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆ ಸಮಯದಲ್ಲಿ ಈ ಬ್ಯಾಂಕ್ ತೀವ್ರ ಆರ್ಥಿಕ ಸಂಕಷ್ಟದಲ್ಲಿತ್ತು. ಸುಮಾರು 20.28 ಕೋಟಿಯಿಂದ 36 ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನ ಅನುಭವಿಸುತ್ತಿತ್ತು. ಕೇವಲ ಒಂದು ವರ್ಷದಲ್ಲಿ ಅಮಿತ್ ಶಾ ಅವರು ಬ್ಯಾಂಕಿಂಗ್ನ ಆಡಳಿತದಲ್ಲಿ ಸುಧಾರಣೆಯನ್ನ ತಂದು ಅದನ್ನ ಲಾಭದಾಯಕವನ್ನಾಗಿ ಮಾಡಿದ್ರು ಮತ್ತು 10% ಡಿವಿಡೆಂಡ್ ಘೋಷಿಸಿದ್ರು. ಈ ಯಶಸ್ಸು ಇವರಿಗೆ ಆರ್ಥಿಕ ಶಿಸ್ತು ಮತ್ತು ಆಡಳಿತಾತ್ಮಕ ದಕ್ಷತೆಯುಳ್ಳ ವ್ಯಕ್ತಿ ಎಂಬ ಹೆಸರನ್ನ ತಂದುಕೊಡ್ತು. ಸ್ನೇಹಿತರೆ, ಅಮಿತ್ ಶಾ ಅವರು 1980ರಲ್ಲಿ ತಮ್ಮ 16ನೇ ವಯಸ್ಸಿನಲ್ಲೇ RSS ಸ್ವಯಂ ಸೇವಕರಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟರು.
ಬಿಟ್ರು. 1982ರಲ್ಲಿ ಇವರು ಅಹಮದಾಬಾದ್ನಲ್ಲಿ ನರೇಂದ್ರ ಮೋದಿಯವರನ್ನ ಭೇಟಿಯಾದ್ರು. ಇದು ಭಾರತೀಯ ರಾಜಕೀಯ ಇತಿಹಾಸದಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಬದಲಾವಣೆಯನ್ನ ತರುವ ಸ್ನೇಹವಾಯಿತು. 1987ರಲ್ಲಿ ಇವರು ಬಿಜೆಪಿಯ ಯುವ ಮೋರ್ಚಾಕ್ಕೆ ಸೇರ್ಪಡೆಗೊಂಡರು ಮತ್ತು ಹಂತ ಹಂತವಾಗಿ ಪಕ್ಷದ ಸಂಘಟನಾತ್ಮಕ ಜವಾಬ್ದಾರಿಗಳನ್ನ ನಿಭಾಯಿಸಿದ್ರು. ಇವರ ಮೊದಲ ಚುನಾವಣಾ ಗೆಲುವು 1997ರ ಸರ್ಖೇಜ್ ವಿಧಾನಸಭಾ ಚುನಾವಣೆಯಲ್ಲಿ ಸಿಗುತ್ತೆ. ಅಲ್ಲಿಂದ ಇವರು ಗುಜರಾತ್ನ ವಿಧಾನಸಭೆಯಲ್ಲಿ ವಿವಿಧ ಖಾತೆಗಳ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾರೆ. ವಿಶೇಷವಾಗಿ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಅಮಿತ್ ಶಾ ಅವರು ಗೃಹ, ಸಾರಿಗೆ ಮತ್ತು ಅಬಕಾರಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿದರು. 2014ರಲ್ಲಿ ಇವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ನಂತರ ಇವರ ರಾಜಕೀಯ ಪ್ರಭಾವ ರಾಷ್ಟ್ರಮಟ್ಟಕ್ಕೆ ವಿಸ್ತರಿಸಿತು. ಇನ್ನು ಸ್ನೇಹಿತರೆ, ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಪ್ರಮಾಣ ಪತ್ರಗಳ ಅಫಿಡವಿಟ್ಗಳ ಪ್ರಕಾರ ಅಮಿತ್ ಶಾ ಮತ್ತು ಅವರ ಪತ್ನಿ ಸುನಲ್ ಶಾ ಅವರ ಆಸ್ತಿಯ ಮೌಲ್ಯವು ಕಳೆದ 2 ದಶಕಗಳಲ್ಲಿ ಗಣನೀಯವಾಗಿ ಬೆಳೆದಿದೆ. ಈ ಬೆಳವಣಿಗೆಯು ಇವರ ಹೂಡಿಕೆಯ ಚತುರತೆ ಮತ್ತು ಸ್ಥಿರ ಆಸ್ತಿಗಳ ಮೌಲ್ಯ ಏರಿಕೆಯ ಪ್ರತಿಬಿಂಬಿಸುತ್ತದೆ. 2007ರಲ್ಲಿ 5 ಕೋಟಿ, 2012ರಲ್ಲಿ 11 ಕೋಟಿ, 2019ರಲ್ಲಿ 40 ಕೋಟಿ, 2024ರಲ್ಲಿ 65 ಕೋಟಿ. 2024ರ ಪ್ರಮಾಣ ಪತ್ರದ ಪ್ರಕಾರ ಅಮಿತ್ ಶಾ ಮತ್ತು ಅವರ ಪತ್ನಿಯ ಒಟ್ಟು ಆಸ್ತಿಯ ಮೌಲ್ಯ 65.67 ಕೋಟಿಗಿಂತ ಹೆಚ್ಚು. ಇದು 2019ರಿಂದ 19ರಲ್ಲಿದ್ದಂತಹ 30.49 ಕೋಟಿಯಿಂದ ಸುಮಾರು 100%ಗಿಂತ ಹೆಚ್ಚಿನ ಏರಿಕೆಯನ್ನು ತೋರಿಸುತ್ತೆ. ಇನ್ನು ಚರಾಸ್ತಿಗಳ ವಿಚಾರಕ್ಕೆ ಬಂದ್ರೆ, ಅಮಿತ್ ಶಾ ಅವರ ಆಸ್ತಿಯು ಕೇವಲ ಭೂಮಿಗೆ ಸೀಮಿತವಾಗಿಲ್ಲ, ಬದಲಿಗೆ ಅದು ಸುಸಜ್ಜಿತವಾಗಿ ಹೂಡಿಕೆ ಮಾಡಲ್ಪಟ್ಟ ಪೋರ್ಟ್ಫೋಲಿಯೋವನ್ನ ಹೊಂದಿದೆ. ಚರಾಸ್ತಿಗಳ ವಿಚಾರದಲ್ಲಿ ಸ್ವತಃ ಅಮಿತ್ ಶಾ 20.23 ಕೋಟಿ, ಇದರಲ್ಲಿ ಷೇರು ಮಾರುಕಟ್ಟೆಯ ಹೂಡಿಕೆಗಳ ಮೌಲ್ಯ 17.46 ಕೋಟಿಗಿಂತ ಹೆಚ್ಚಿದೆ. ಜೊತೆಗೆ 72.87 ಲಕ್ಷ ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಯನ್ನ ಹೊಂದಿದ್ದಾರೆ. ಇನ್ನು ಇವರ ಪತ್ನಿ ಸೊನಲ್ ಶಾ 22.46 ಕೋಟಿ. ಇವರು ಕೂಡ ಷೇರುಗಳು ಮತ್ತು ಸ್ಥಿರ ಠೇವಣಿಗಳಲ್ಲಿ ದೊಡ್ಡ ಪ್ರಮಾಣದ ಹೂಡಿಕೆಯನ್ನೇ ಮಾಡಿದ್ದಾರೆ. ಇವರ ಚಿನ್ನಾಭರಣಗಳ ಮೌಲ್ಯ 1.10 ಕೋಟಿ ಮೀರುತ್ತದೆ. ಇನ್ನು ಸ್ಥಿರಾಸ್ತಿಗಳ ವಿಚಾರಕ್ಕೆ ಬಂದ್ರೆ, ಅಮಿತ್ ಶಾ ಅವರು 16.31 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಭೂಮಿ ಮತ್ತು ಕಟ್ಟಡಗಳನ್ನ ಹೊಂದಿದ್ದಾರೆ. ಇದರಲ್ಲಿ ಆಶ್ರಮ ರಸ್ತೆ ಮತ್ತು ಗಾಂಧಿನಗರದಲ್ಲಿರುವಂತಹ ಕೃಷಿ ಭೂಮಿ ಮತ್ತು ವಸತಿ ಕಟ್ಟಡಗಳು ಕೂಡ ಸೇರಿವೆ. ಇನ್ನು ಸೋನಲ್ ಶಾ ಇವರ ಹೆಸರಿನಲ್ಲಿ 6.55 ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳಿದ್ದು ವಿವಿಧ ಸ್ಥಳಗಳಲ್ಲಿ ವಸತಿ ಮನೆಗಳನ್ನ ಹೊಂದಿದ್ದಾರೆ. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಅಮಿತ್ ಶಾ ಅವರು ಷೇರು ಮಾರುಕಟ್ಟೆಯ ಬಗ್ಗೆ ಆಳವಾದ ಜ್ಞಾನವನ್ನ ಹೊಂದಿರೋದ್ರಿಂದ ಇವರ ಹೂಡಿಕೆಯು 180ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಹರಡಿಕೊಂಡಿದೆ. ಇನ್ನು 2019ರಲ್ಲಿ ಕೇಂದ್ರ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡ ನಂತರ ಅಮಿತ್ ಶಾ ಅವರ ಆದಾಯವು ಇವರ ವೈಯಕ್ತಿಕ ವ್ಯವಹಾರಗಳ ಜೊತೆಗೆ ಸಂಸದೀಯ ಸಂಬಳ ಮತ್ತು ಸಚಿವರಿಗೆ ನಿಗದಿತ ಭತ್ಯೆಗಳನ್ನ ಒಳಗೊಂಡಿವೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.